ಸಂಘ ಹೆಸರುಗಡ್ಡೆಯ ದೂರದ ಉದ್ಯಮರ ಸಂಘ ಭಾಗವಯ್ಯ ಸಂಘವೆರಡು ಒಂದು ಬಿಡುವಂತೆ ಹೇಳಿ ಮಂಗಲಮೂರ್ತಿ ಕೂಡಲ ಸಂಗಮ ಶರಣರನ್ನ ನಿನ್ನ ಅಭಿನಂದನೆಗಳು. ಈ ದಿವಸ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪುಷ್ಪಗಿರಿ ಸ್ವಸಹಾಯ ಸಂಘಗಳ ಒಂದು ಸಹಯೋಗದೊಂದಿಗೆ ಮಹೇಶ್ವರರ ಜನ್ಮದಿನದ ಹುಟ್ಟುಹಬ್ಬ ಆಚರಣೆ ಹಾಗೂ ಹೊಲಿಗೆ ಯಂತ್ರ ತರಬೇತಿ ಕೇಂದ್ರದ ಉದ್ಘಾಟನಾ ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಪುಷ್ಕರಿಗೆ ಮಹಾಸಂಸ್ಥಾನ ಪರಮ ಪೂಜ್ಯ ಶ್ರೀಗಳವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಂ.ಆರ್. ಮಹೇಶ್ವರವರೇ, ಎ.ಕೆ. ಹನುಮಂತಪ್ಪನವರೇ, ಮಂಜಪ್ಪ ಸರ್ ಅವರೇ, ನನ್ನ ಸಹೋದರರಾಗಿರ್ತಕ್ಕಂಥ ರುದ್ರೇಗೌಡರೇ, ಯರ್ನಾಳ್ನ ಉಪೇಂದ್ರೇ, ನೆಲ್ಲೂರಿನ ದೇವಣ್ಣವರೇ, ಜಗ್ಗಣ್ಣವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಆದರಣೀಯ ತಾಯಂದಿರೇ, ಮಾಧ್ಯಮದ ಮಿತ್ರರು. ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತೇಳಿ. ಹುಟ್ಟಿದಾಗ ಹೆಸರಿರುತ್ತೆ, ಉಸಿರಿರುತ್ತೆ, ಹೆಸರಿರಲ್ಲ. ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ಉಸಿರು ಮಾತ್ರ ನಿಂತೋಗಿರುತ್ತೆ. ಆ ಹೆಸರು ಚಿರಾಯವಾಗಿ ಉಳಿಬೇಕು ಅಂತ ಹೇಳಿದ್ರೆ ಮನುಷ್ಯ ಜೀವಿತ ಅವಧಿಯಲ್ಲಿ ಏನಾದ್ರು ಮಾಡಬೇಕು ಅಂತ. ಬಹುಶಃ ನಾವು ಒಂದಿಷ್ಟು ಗೆದ್ದು ಕುಂತವ್ರಿ ಪೂಜೆಗಳು, ನಾವೆಲ್ಲ ಒಂದಿಷ್ಟು ಗೆದ್ದು ಕುಂತವು ಅಂತ. ಏನನ್ನು ಗೆದ್ದಿದ್ದೇವೆ? ರೂಪಾಂತರ ಕಡೆಯ 4ನೆಯ ಕೊರೋನಾ ವೈರಸ್ ಅನ್ನ ಗೆದ್ದಿದ್ದಾನೆ. ಎಲ್ಲವ ಪ್ರಭುಗಳು ಬಹಳ ಚೆನ್ನಾಗಿ ಕಟ್ಟದನ್ನೆಲ್ಲ ಕೊಂಡು ಅಟ್ಟಾದ ಖಾಸಗಿ ನೆರವೇರಿಕೆ ಕಾಣದ ಜೀವಿಯಿಂದ ಬಂದು ಜಗವ ಕಲ್ಯಾಣಿಸುವುದು ನೋಡ ಮಹೇಶ್ವರ ಅಂತ. ಏನೇಳಿ ಕಾಣದ ಜೀವಿಗಳೇನು? ಕೊರೋನಾ ವೈರಸ್ ಅಂತ. ಅದನ್ನು ದಾಟಿ ನಾವೆಲ್ಲ ಬದುಕಿದ್ದೀವಿ ಅಂತ ಹೇಳಿದ್ರೆ ಪುಣ್ಯಾತ್ಮರು ಅಂತ ಭಾವಿಸ್ತಾರೆ. ಅದಕ್ಕೆ ಒಬ್ಬೊಬ್ಬರಿಗೆ ಮಗನಿಗೆ ಗುರುಗಿರ್ತಾರೆ. ಫಸ್ಟ್ ನಾನು ಕಂಡಂತೆ ಒಬ್ಬೊಬ್ಬರಿಗೆ ಒಬ್ಬ ಸಾವುಕಾರಿಲ್ಲ. ಅವನೊಂದು 2.5 ಲಕ್ಷ ಕೊಟ್ಟು ಕಿರಾಣಿ ಹೋಗಿದ್ದಂತೆ ದೊಡ್ಡ ಬಂದ. ಅವನು ಒಂದು ಆಳ್ಗೆ ಕಳಿಸ್ಬೇಕಾಗಿತ್ತು, ಆಳ್ಗೆ ಕಳಿಸಿಲ್ಲ. ತಾನೇ ಎತ್ಕೊಂಡು ಇಲ್ಲಿಗೆ ಮೇಯ್ಸಾಕೆ ಅಂತ ಹೇಳಿ ಆ ದಾರಿ ಒಬ್ಬ ದಾರಿ ಹೋಗೋದು ಗೊತ್ತಾಗಿಲ್ಲ. ಯಜಮಾನ್ರೆ ಈ ದಾರಿ ನ್ಯಾಮ್ತಿ ಹೋಗತ್ತ ಅಂತ ಕೇಳಿದ. ಏನಂದ್ರೆ ಸಾವುಕಾರ ಎಲ್ಲಿಮವ ಅಂದ್ರೆ 2.5 ಲಕ್ಷ ಕೊಡ್ತಾನೆ. ಏನಿಲ್ಲ ಸಾವುಕಾರ ಅಂತ ಕೇಳಿಲ್ಲ, ಈ ದಾರಿ ನ್ಯಾಮ್ತಿ ಹೋಗತ್ತ ಅಂತ ಹೇಳಿದ. ಜಮೀನು ನಂದು ಅಂತ ಕೇಳಿದ್ರು ಸಾವುಕಾರ. ಈ ಜಮೀನು ನಂಗೆ 32 ಎಕರೆ ನಮ್ದೇ ಅಂತ. ಅವನಿಗೆ ಗುಂಗು ಜಮೀನು, ಸಾವುಕಾರಕ್ಕೆ ಗುಂಗು. ಮನೆಗೂ ಹೇಳ್ತೀಗ ಬೆಲೆ ಅಂತ ದಾರ ಬಂದ್ರು. ಸಾವುಕಾರ ಹೊರ ಅಂತ ಕೇಳಿದ್ರು. 32 ಎಕರೆ ನಮ್ದೇ ಅಂದ್ರೆ ಎತ್ತು ನಿಮ್ಮವ ಅಂದ್ರೆ 2.5 ಲಕ್ಷ ಕೊಟ್ಟು ಬಂದನಿಂದೆ ಸಾವುಕಾರ ಅಂತ ಹೇಳ್ಕೊಟ್ಟು ಅಂದ್ರು. ಹೇಳ್ತಿದ್ದಕ್ಕೆ ಏನಂದು ಅಯ್ಯೋ ಅಪರೂಪಕ್ಕೆ ಒಳ್ಳೆ ಮಾತು ಹೇಳಿದ್ವಿ. ಸರ ಮಾಡಿಸಿದ್ರೆ ಒಳ್ಳೆ ಆಗ್ತದೆ, ಬಳೆ ಮಾಡಿಸಿದ್ರೆ ಕೈಗೆ ಅಂತಂದ್ರೆ ಸರಗಾರ ಮಾಡಿಸ್ರಿ, ಬಳೆಗಾರ ಮಾಡಿಸ್ರಿ. ಯಾರು ಏನು ಕೈಗೆ ಗುಂಗು ಬಂಗಾರ ಗುಂಗು ಆಕೆ ಹೋಗಿ ಮಗಳಿಗೆ ಹೇಳಿದ್ರು, ತಾಯಿ ಅಪರೂಪಕ್ಕೆ ನಿಮ್ಮ ಅಪ್ಪ ಒಳ್ಳೆ ಮಾತು ಹೇಳಿದ. ಅವ ಏನು ಹೇಳಿದ್ರು? ನಿಮ್ಮಪ್ಪ ಬಳೆ ಸರ ಮಾಡಿಸಿದ್ರು, ಬಳೆ ಮಾಡಿಸಿದ್ರೆ ಕೈಗೆ ಇಟ್ಟಿರ್ತಾರೆ, ಸರ ಮಾಡಿಸಿದ್ರೆ ಕೊಳ್ಳಿಗೆ ಇಟ್ಟಿರ್ತಾರೆ, ಸರಗಾರ ಮಾಡಿಸಿ ಬಳೆಗಾರ ಮಾಡಿಸಿದ್ರಿಂದ ಕಣವ. ಅವ ಹೆಂಗಂತ ಅಪ್ಪ ಅವ ನೌಕರದಾರ ಕೊಡ್ರಿ, ವ್ಯಾಪಾರಸ್ಥರ ಕೊಡ್ರಿ, ರೈತಗಾರ ಕೊಡ್ರಿ, ಒಟ್ಟು ವರ್ಷ ನನ್ನ ಮದುವೆ ಮಾಡ್ರಿ. ಅಜ್ಜಿಗೆ ಗುಂಡ್ರು ಮದುವೆ ಗುಂಡ್ರು. ಅಜ್ಜಿ ಒಂದು ಮನೆ ಕೆಲಸ ಮಾಡಿ ಅಜ್ಜಿಲ್ಲ. ಅಜ್ಜಿಗೆ ಅಜ್ಜಿ ವಿಷಯ ಬರ್ತಾರೆ. ಏನು ನಮ್ಮಪ್ಪ ಅವರ ಮೇಲೆ ಮಾತಾಡೋದಂತೆ ಬರೋ ವಿಭಾಗಗಳಾಗ ನಾನು ಮದುವೆ ಮಾಡ್ತಾ ಇದ್ರು. ನೌಕರದಾರ ಕೊಟ್ಟರು ಕೊಡ್ರಿ, ವ್ಯಾಪಾರಸ್ಥರ ಕೊಡ್ರಿ, ಒಂದೇ ಥರ ಮಾಡೋದು ಕೊಡ್ರಿ, ಒಟ್ಟು ಮದುವೆ ಮಾಡಿ ಎಂದು ಅಜ್ಜಿ ತಂದೆ ಅಂದ್ರೆ ಅವ ಹೊಸ ಕೊಟ್ಟರು ಹುಡುಗಂತಾನೆ, ಹಳೆ ಕೊಟ್ಟರು ಹುಡುಗಂತಾನೆ. ಅಜ್ಜಿಗೆ ಶ್ರೀರಾಜನಿಗೆ ಎಂ.ಆರ್. ಮಹೇಶ್ವರ ಬೇಕು ಅಂದರೆ ಜನ್ಮದಿನಾಚರಣೆಯ ಸಂದರ್ಭ ನಾನು 16 ವರ್ಷದಿಂದ ನೋಡ್ತೇನೆ. ಶಾಲಾ ಮಕ್ಕಳಿಗೆ ಪುಸ್ತಕ ಕೊಟ್ಟರು, ಹೊನ್ನಾಳಿನಗರದಲ್ಲಿ ಬೀದಿ ವ್ಯಾಪಾರಗಳಿಗೆ ಛತ್ರಿ ಕೊಟ್ಟರು. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೊಡೋದು. ಈ ವರ್ಷ ಏನು ನಮ್ಮ ತಾಯಿಗಳಿಗೆ ಹೊಲಿಗೆ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಮಹಿಳಾ ಜಾಗೃತಿಯನ್ನು, ಮಹಿಳಾ ಸಬಲೀಕರಣವನ್ನು ಮಾಡ್ತಕ್ಕಂಥ ಗುಂಗ ಐತಲ್ಲ, ನಿಜವಾಗ್ಲೂ ಕೂಡ ಅರ್ಥಪೂರ್ಣವಾಗಿ ಸಮಾನವನ್ನು ಕೊಟ್ಟಿದ್ದೀವಿ. ಭಾಳ ವಿಷಯಗಳಿರುತ್ತೆ. ಯಾಕಂತೇಳಿದ್ರೆ ಭಾಳ ಶಿಸ್ತಿನಿಂದ ಕೊಟ್ಟಿದ್ದೀವಿ. ಇವೆಲ್ಲ ಭಾಳ ಚೆನ್ನಾಗಿರ್ತಾರೆ. ಶಿಸ್ತು ಇಲ್ಲದ ಒಂದು ಕುಸ್ತಿ ಹಾಕಿಸಿದಂತೆ ಶಿಸ್ತಿನ ಶಿಸ್ತು ಮೂಡಿದ್ರೆ ಬಿಸಿಲು ಅಂತ ಒಳ್ಳೆ ಮಾತನ್ನು ಹೇಳಿದ ಶಿಸ್ತಿನ
ನಿಶ್ಚಿತವಾಗಿರ್ತಕ್ಕಂಥ ದಿನಾಂಕ. ಅದಕ್ಕೆ ಹುಟ್ಟಿದಾಗ ಹಣ್ಣು ಕೊಡ್ತಾರೆ, ಸಣ್ಣವರಿದ್ದಾಗ. ದೊಡ್ಡವರಾದ್ಮೇಲೆ ಹೆಣ್ಣು ಕೊಡ್ತಾರೆ, ಒಂದು ದಿವಸ ಮಣ್ಣು ಕೊಡ್ತಾರೆ. ನಾವು ಹೊನ್ನಾಳಿ ಮಹೇಶ್ವರಿಗೆ ಕನಕಪುರದವ್ರಿಗೆ ಗೌಡ್ರಲ್ಲ ಕನಕಪುರದವರು ಕರ್ಕೊಂಡು ಹೊನ್ನಾಳಿ ಹೆಣ್ಣು ಕೊಡ್ತಾರೆ ಅಂತ ಹೇಳ್ಕೊಂಡು ನಮಗೂ ಕೂಡ ಸೌಭಾಗ್ಯ ಅಂತಕ್ಕಂಥ ಭಾವನೆಗಳನ್ನ ಭಾವಿಸ್ಕೊಂತ ಅವ್ರು ಮಾಡುವಂಥ ಒಳ್ಳೆಯ ಕೆಲಸ ಸಹಾಯ ಮಾಡಿರ್ತಕ್ಕಂಥ ಬಹುಶಃ ನಮ್ಮೆಲ್ಲರ ಬದುಕಿಗೆ ಹತ್ರ ಆಗುವಂಥ ಒಂದು ಸಂಸ್ಥೆಗಳ ಬಗ್ಗೆ ಬಹುಶಃ ಪೂಜ್ಯರ ಮಧ್ಯ ಸಂವಾದದ ರೂಪದಲ್ಲಿ ಬಹುಶಃ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ತುಂಬ ಸುಂದರವಾಗಿ ಹೇಳಿದರು. ಯಾಕೆ ಇದೆಲ್ಲ ವ್ಯತ್ಯಾಸ ಅಂತಂದ್ರೆ ಮೊದಲು ಪರಸ್ಪರ ನಂಬಿಕೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಸ್ವಸಹಾಯ ಸಂಘ ಆ ಗುಂಪು ರಚನೆ ಮಾಡುವಂಥ ಪೂರ್ವದಲ್ಲಿ ಬಹುಶಃ ನಮ್ಮೆಲ್ಲ ಕಾಯಿದ್ದಾರೆ. ಬಹುಶಃ ಹೆಣ್ಮಕ್ಳು ಕೂಡಿದ್ರೆ ಏನೋ ಅಂತ ಒಂದು ಕಾಲ ಇತ್ತು. ಇವತ್ತು ಅವರೆಲ್ಲರೂ ಕೂಡಿದ್ರೆ ಏನೋ ಒಂದಿಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಚಿಂತನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ನಮ್ಮ ನಾಡಳಿತ ಮಾಡ್ತಕ್ಕಂಥ ಸರ್ಕಾರ ಯಾಕೆ ಹೆಣ್ಣು ಮಕ್ಕಳ ಹೆಸರಿನ ಮೇಲೆ ಮನೆಯ ಜನತಾಲವನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೊಡ್ತಕ್ಕಂಥ ಲೋನ್ ಹೆಣ್ಣು ಮಕ್ಕಳ ಹೆಸರಿಗೆ ಯಾಕೆ ಕೊಡ್ತಾರೆ ಅಂತಂದ್ರೆ ನಾವು ಒಂದಿಷ್ಟು ಆದಿ ಬಿಟ್ಟಿರೋ ಜನ ಯಾರು ಗಂಡು ಮಕ್ಕಳೆಲ್ಲ ಆದಿ ಬಿಟ್ಟಿದ್ದೀವಿ ಅನ್ನುವಂಥ ಕಾರಣಕ್ಕೆ ಹೆಣ್ಮಕ್ಳು ವ್ಯವಹಾರದಲ್ಲಿ ನಿಂತಿರ್ತಾರೆ. ಅವರಿಗೆ ಕೊಟ್ಟು ನಿಜವಾಗ್ಲೂ ಅದನ್ನು ಮರುಪಾವತಿ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಬೊಕ್ಕಸತೆ ಹೆಚ್ಚಾಗ್ತದೆ, ಸರ್ಕಾರಕ್ಕೆ ಸಾಲವನ್ನು ತೀರಿಸಲಿರ್ತಕ್ಕಂಥ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆಯಿಂದ ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂಥ ವಿಶ್ವಾಸಗೋಸ್ಕರವಾಗಿ ಇವತ್ತು ಎಲ್ಲ ಯೋಜನೆಗಳನ್ನ ಸ್ತ್ರೀಯರ ಮುಖಾಂತರ ಮಾಡುವಂಥ ಕೆಲಸವನ್ನು ನೋಡ್ತಾ ಇದ್ದಾರೆ. ಸ್ತ್ರೀ ಸಮಾನತೆ ಹೇಳ್ತೇನೆ, ಹೌದಾ? ಸ್ತ್ರೀ ಸಮಾನತೆ ಅಂತ ಹೇಳಿದ್ರೆ ಬಹುಶಃ ಪೂಜೆ ಇಷ್ಟೊಂದು ದೊಡ್ಡ 16 ಜಿಲ್ಲೆಗಳನ್ನು ತರೋದು ಪುಷ್ಪದಲ್ಲಿರ್ತಕ್ಕಂಥದ್ದು ಎಷ್ಟು ದೂರ ಇದೆಯಲ್ಲ. ಹಾಸನ ಜಿಲ್ಲೆ ಹತ್ತತ್ರ, ಬೆಂಗಳೂರು ಹತ್ತತ್ರ ಇರ್ತಕ್ಕಂಥದ್ದು ಇವತ್ತು ನಮ್ಮನ್ನು ದಾಟಿ ಹಾವೇರಿ ಜಿಲ್ಲೆಯಲ್ಲಿ ದಾಟಿ ಧಾರವಾಡ ಹತ್ತತ್ರ ಮುಟ್ಟಿದ್ದಾರೆ ಅಂತಂದ್ರೆ ಅದನ್ನು ಮಹಿಳೆಯರಿಗೆ ಕೊಡ್ತಕ್ಕಂಥ ಒಂದು ಕೊಡುಗೆ, ಆ ಭಾವನೆಯನ್ನು ಅಂತರ್ಕರಣದ ಪ್ರೀತಿಯಿಂದ ನಿಜವಾದ ಆತ್ಮಸ್ಥೈರ್ಯವನ್ನು ತುಂಬೋದ್ರ ಮುಖಾಂತರ ನಮ್ಮ ಮಹಿಳೆಯರಿಗೆ ಒಂದು ಗಟ್ಟಿತನವನ್ನು ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಬಹುಶಃ ನಾವು ಇವತ್ತು ಆದಿ ಬೀದಿನಲ್ಲೆಲ್ಲ ಒಂದಿಷ್ಟು ಕೆಟ್ಟ ಶಬ್ದಗಳನ್ನು ದಿನನಿತ್ಯ ನೋಡ್ತಾ ಇದ್ದಾರೆ. ಆದರೂ ಕೂಡ ನಾವೆಲ್ಲರೂ ಕೂಡ ಜಾಗೃತಿ ಆಗಿರ್ಬೇಕು. ಅದಕ್ಕೆ ಸಿದ್ದರಾಮ ಒಂದು ಕಡೆ ಹೇಳ್ತಾರೆ, ತಾಮಾಡಿನ ಹೆಣ್ಣು ತನ್ನ ತೊಡೆಯಲ್ಲಿ ಇರುತ್ತಾ, ತಾಮಾಡಿನ ಹೆಣ್ಣು ತಲೆಯಲ್ಲಿ ಇರುತ್ತಾ, ತಾಮಾಡಿನ ಹೆಣ್ಣು ಬ್ರಹ್ಮನ ನಾಲಿಗೆಯಲ್ಲಿ ಇರುತ್ತಾ, ತಾಮಾಡಿನ ಹೆಣ್ಣು ನಾರಾಯಣನ ಎದೆ ಸೇರಿದ, ಅದು ಕಾರಣ ಹೆಣ್ಣಲ್ಲ, ಹೆಣ್ಣು ರಹಸ್ಯಲ್ಲ, ಹೆಣ್ಣು ಸಾಕ್ಷಾತ್ರಿ ಕತ್ತಲ ಸಿದ್ಧ ಮಲ್ಲಿಕಾರ್ಜುನ ಬರೆಯತಕ್ಕಂಥ ಮಾತನ್ನು ಹೇಳಿದ್ರು. ಯಾವ ಹೆಣ್ಣನ್ನು ಸೃಷ್ಟಿ ಮಾಡತಕ್ಕಂಥ ಪರಮಾತ್ಮ ಅವರ ತಲೆ ಮೇಲಿನ ಗಂಗೆಯಾಗಿ, ಅದೇ ಪರಮಾತ್ಮನ ಸೃಷ್ಟಿ ಮಾಡತಕ್ಕಂಥ ಗೌರಿ ಅವರ ತಲೆಯ ಮೇಲಿನ ಗೌರಿಯಾಗಿ, ಬ್ರಹ್ಮನೇ ಸೃಷ್ಟಿ ಮಾಡತಕ್ಕಂಥ ಶಾಲೆ ಅವನ ನಾಲಿಗೆ ಮೇಲಿನ ಸರಸ್ವತಿಯಾಗಿ, ನಾರಾಯಣನೇ ಸೃಷ್ಟಿ ಮಾಡತಕ್ಕಂಥ ಹೆಣ್ಣು ಅವರ ಎದುರಾಗಿನ ಲಕ್ಷ್ಮಿಯಾಗಿ, ಆ ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಹಸ್ಯಲ್ಲ, ಹೆಣ್ಣು ಸಾಕ್ಷಾತ್ರಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನರನ್ನು ಬರೆಯತಕ್ಕಂಥ ಮಾತನ್ನ ಪರಿಪಾಲನೆಯ ಪರಮ ಪೂಜ್ಯ ಶ್ರೀಗಳು ಇವತ್ತು ನಾಡಿನ ಉದ್ದಾರಕ್ಕೂ ಮಾಡತಕ್ಕಂಥ ಈ ಕಾರ್ಯ ಇದೆಲ್ಲ ಎಲ್ಲರೂ ಕೂಡ ಮೆಚ್ಚುವಂಥ ಕಾರ್ಯ ಅಂತಕ್ಕಂಥ ನಾವೆಲ್ಲರೂ ಕೂಡ ನಂಬಿಕೆಗೆ ಅರ್ಹರಾಗಬೇಕು ಅಂತ. ನಮ್ಮ ವ್ಯವಹಾರ, ಬ್ಯಾಂಕು, ಸಂಪರ್ಕ ಇವೆಲ್ಲವೂ ಕೂಡ ತಿರುವಳಿ ಇದ್ದಾಗ 3 ಲಕ್ಷ 10 ಲಕ್ಷದವರೆಗೂ ಕೂಡ ಒಂದು ಸಂಘಕ್ಕೆ ಲೋನ್ ಕೊಡ್ತಾರೆ. ಯಾವತ್ತು ಅಂತಂದ್ರೆ ನಮ್ಮ ಮತ್ತು ಬ್ಯಾಂಕಿನ ಮಧ್ಯೆ ಒಪ್ಪಂದ ಇರಬೇಕು ಅಂತ. ಒಪ್ಪಂದ ಅನ್ನತಕ್ಕಂಥ ಒಂದು ನಂಬಿಕೆ ಅಂತೇಳಿ, ಹೌದಾ? ಒಂದು ನಂಬಿಕೆ ಅಂತೇಳಿ ರಾಣಾ ಪ್ರತಾಪ್ ಸಿಂಹ ಕತೆ ಕೇಳಿರ್ಬೇಕು. ರಾಣಾ ಪ್ರತಾಪ್ ಸಿಂಹ ಅಣ್ಣ ತಮ್ಮ ರಾಜಲ್ಲ, ಅರಸೊತ್ತಿಗೆ ದೊಡ್ಡ ಮಂತ್ರದ ರಾಜ ಯಾರು? ರಾಣಾ ಪ್ರತಾಪ್ ಸಿಂಹ. ಬಹಳ ವರ್ಷಗಳ ನಂತರ ಒಂದು ಗಂಡು ಮಗ ಆಗಿದ್ದಾರೆ ಪ್ರತಾಪ್ ಸಿಂಹನಿಗೆ. ಅಣ್ಣ ತಮ್ಮರು ಏನು ತಿಳ್ಕೊಂಡಿದ್ರು, ಅವರಿಗಿಂತ ಮಕ್ಕಳು ಮತ್ತು ನಮಗಾಗಿದ್ದಾರೆ, ನಮ್ಮ ಮಕ್ಕಳ ಮುಂದಿನ ಉತ್ತರಾಧಿಕಾರಿಯನ್ನು ಮಾಡಬೇಕು ಅಂತೇಳಿ ಈ ಮಗುವನ್ನು ಏನಾದ್ರು ಹತ್ಯೆ ಮಾಡಬೇಕು ಅಂತ ಸಂಚು ಹುಡ್ತಾ ಇದ್ರು. ಮಗು ಹುಟ್ಟಿದ 15 ದಿವಸ ಒಳಗಾಗಿ ಸೂಲಗಿತ್ತಿ ತಿಮ್ಮಕ್ಕ ಇದೆಯಲ್ಲ, ಯಾರು ಹೆರಿಗೆ ಮಾಡಿಸಿದ್ರು ಆ ಸೂಲಗಿತ್ತಿ ತಿಮ್ಮಕ್ಕನಿಗೆ ಮಗುವನ್ನ ರಾಣಾ ಪ್ರತಾಪ್ ಸಿಂಹ ಕೊಟ್ಟ ಏನಂತ ನಂಬಿಕೆಯಿಂದ ಈ ಮಗುವನ್ನ ನೀನು ಸಾಕಿ ಸವಿತ್ಯ ಅಂತಕ್ಕಂಥ ವಿಶ್ವಾಸದ ಮೇಲೆ ಈ ಮಗುವನ್ನ ನಿಮ್ಮ ಕೈಗೆ ಕೊಡ್ತೇನೆ ಅಂತೇಳಿ ಆ ಮಗುವನ್ನ ಕೊಟ್ಟರು. ಅದು ಮಗು ಸೂಲಗಿತ್ತಿ ಅಂತ ಐತಿ ರಾಜಮಂತ್ರ ಯಾವತ್ತೂ ಗೊತ್ತಾಗಲಿಲ್ಲ. ಆ ಮಗುವಿಗೆ 18 ವರ್ಷ ತುಂಬಿದ ನಂತರ ಸೂಲಗಿತ್ತಿ ಅಂತ ರಾಜಮಂತ್ರ ಅನ್ನೋದು ಬೇಜಾರು ಅಂತ ಗೊತ್ತಾದ ರಾಜನಿಗೆ ಕೊಟ್ಟಿರ್ತಕ್ಕಂಥ ಮಾತಿಲ್ಲ, ನಾನು ನಿಮ್ಮ ಮಗನನ್ನು ನನ್ನ ಮಗನಂತ ಸಾಕ್ತೇನೆ ಅಂತೇಳಿ. ಮುಂದೊಂದು ದಿವಸ ಹತ್ತೆ ಕಾಲಕ್ಕೆ ಬಂದಾಗ ಹತ್ಯೆ ಮಾಡಿಕೊಂಡು ನಿಂತಿದ್ದಾರೆ ಯಾರು? ಉತ್ತರಾಧಿಕಾರಿಯವರ ಆಶ್ರಯ ಪಟ್ಟಿರ್ತಕ್ಕಂಥ ರಾಜನ ಸಹೋದರರು. ಆವಾಗ ಸೂಲಗಿತ್ತಿ ತಿಮ್ಮಕ್ಕ ನಿಜವಾದ ರಾಜನ ಮಗನನ್ನ ಬಿಟ್ಟು ತನ್ನ ಮಗನನ್ನ ರಾಜನ ಮಗ ಅಂತೇಳಿ ಕಳಿಸ್ಕೊಟ್ಟು ಆ ಮಗನ ಹತ್ಯೆ ಆಗ್ತದೆ. ಆ ಪಟ್ಟಾಧಿಕಾರಕ್ಕೆ ರಾಜನ ಮಗನಿಗೆ ಉಳಿಸಿಕೊಟ್ಟಿರ್ತಕ್ಕಂಥ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯಿಂದ ಮಾತ್ರ ನಮ್ಮ ವ್ಯವಹಾರಗಳು ಸುಲಭವಾಗಿ ಸಾಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ವ್ಯಕ್ತಪಡಿಸ್ಕೊಳ್ತಕ್ಕಂಥ ವಿಚಾರಕ್ಕೆ ಹೋಗೋದ್ರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಕೈನಲ್ಲಿ ಮೊದಲು ನಾನು ಕೂಡ ಗುರುಗಳು ಬರ್ತಾಗಿರೋದು ಅರಿವಿದ್ದೇನೆ. ವ್ಯವಹಾರ ಗುರುಗಳ ಜಾಗದಲ್ಲಿ 7 ವರ್ಷ ನಾನು ಕೂಡ ಸಂಪರ್ಕ ಮಾಡಿದೆ. ಎಷ್ಟು ಮನುಷ್ಯನನ್ನು ಕೆಡಿಸ್ತಾರೆ ಅಂತ ಹೇಳಿದ್ರೆ ದಯಮಾಡಿ ತಾಯಿಯನ್ನು ನಾವೆಲ್ಲ ಒಂದು ಶಾಲೆ ಬಿಟ್ಟಿದ್ದಾರೆ. ನಿಮ್ಮಿಂದಲೇ ಇವತ್ತು ಏನಾದರೂ ಸಮಾಜ ನಿರ್ಮಾಣ ಆಗಬೇಕು, ಸಂಸಾರ ಉಳಿಬೇಕು ಅಂತಕ್ಕಂಥ ಭಾವ ಇದ್ರೆ ಅದು ನಿಮ್ಮಿಂದ ಸಾಧ್ಯ. ನೀವಾಗಲಿ ನಿಮ್ಮ ಮಕ್ಕಳಾಗಲಿ ಮಕ್ಕಳ ಪರಿಣಾಮವನ್ನು ದಯಮಾಡಿ ಗಮನಿಸಿ. ಎಲ್ಲ ಇರ್ತಕ್ಕಂಥ ವಾಟ್ಸಪ್ ಮೆಸೇಜ್ ಮುಖಾಂತರ ನಮ್ಮ ಮಕ್ಕಳ ಬದುಕನ್ನು ಹಾಳು ಮಾಡ್ತಾರೆ.
ವ್ಯವಸ್ಥೆ ಹಾಳಾಗಿ ಅಡಿಮೇಲಿರುತ್ತದೆ. ದಯಮಾಡಿ ನಮ್ಮ ಮಕ್ಕಳ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳ ಚಲನವಲನವನ್ನು ನಾವು ಗಮನಿಸಬೇಕು. ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತೇವೆ ಅಂತಕ್ಕಂಥ ಚಿಂತನೆ ನಮಗೆ ಇರಬೇಕು ಅಂತಕ್ಕಂಥ ಆಶಾದಾಯಕದ ಮಾತುಗಳನ್ನ ಆಡ್ತಾ ಶ್ರೀ ಶಕ್ತಿ ಸ್ವಸಹಾಯ ಸಂಘ ಮತ್ತು ಗುಂಪು ಇವತ್ತಿನ ಕೃಷ್ಣಗಿರಿ ಮಠದ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಆ ನಂಬಿಕೆ ಇನ್ನಷ್ಟು ಪರಸ್ಪರ ಉಜ್ವಲವಾಗಿ ಬೆಳೆಯತಕ್ಕಂಥ ಮಾತು ಹೇಳ್ತಾ ಎಂ.ಆರ್. ಮಹೇಶ್ವರರು ಹುಟ್ಟಿದ ಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾ ಗುರುಗಳ ಮಾತು ಮುತ್ತು ಮಾತೆ ಬರುತ್ತು ಅಂತೇಳಿ ಈ ಮಾತಾಡೋಕ್ಕೆ ಸಿಕ್ಕರೆ ಯಾರು ಕರ್ಕೊಂಡು ಬಂದಾರ ಅಂತೇಳಿ ಕೊನೆ ಮಹೇಶ್ವರಿಗೆ ಮಾತು ನಮ್ಮನ್ನ ಅರ್ಥೈಸ್ಕೊಳ್ಬೇಕು. ನಾವೆಲ್ಲರೂ ಕೂಡ ಒಂದು ಒಳ್ಳೆ ಮಾತನ್ನ ಗುರುಗಳು ಅದನ್ನ ಹೇಳಿದ್ರು. ಮೊದಲು ಅಕೌಂಟ್ ಕೊಡ್ರಿ, ಆಮೇಲೆ ಆರೋಗ್ಯದ ಬಗ್ಗೆ ಹೇಳ್ರಿ ಅಂತೇಳಿ ನಿಜವಾಗ್ಲೂ ಅದ್ರ ಬಗ್ಗೆ ಒಂದು ನಿಮಿಷ ನಾನು ಮಾತು ಮುಗಿಸ್ತೇನೆ. ಈ ಆರೋಗ್ಯ ಅಂತಕ್ಕಂಥದ್ದು ಬಹಳ ಅತ್ಯದ್ಭುತ, ಹೌದಾ? ಇದನ್ನ ನಾವು ಬಿ.ಪಿ. ಶುಗರ್ ಎಲ್ಲ ಬಂದಿರ್ತಕ್ಕಂಥದ್ದು ನಮ್ಮ ಆಹಾರ ಪದ್ಧತಿಯಿಂದ. ದಯಮಾಡಿ ಅನ್ಬೋದು ಮತ್ತೆ ನಾನೆಲ್ಲ ಜಾನಪದ ಗೀತೆಗೆ ಅಲ್ಲಿ ಹೋಗ್ತೀನಿ ಅನ್ನೋದನ್ನ ಮಾತಾಡೋದು ಗುರುಗಳು ಕೂಡ ಸಮಯ ಇಲ್ಲ. ನನ್ನ ವಿನಂತಿ ಇಷ್ಟೇನೆ, ನಮ್ಮ ಬದುಕಿನ ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿಗಳಿರ್ತಲ್ಲ ದಯಮಾಡಿ ಅದನ್ನ ಪುನರಾವರ್ತಿಸಿ. ಏನೇಳ್ರಿ ಪುನರಾವರ್ತಿಸಿ ವಾಕೋದ ಬೇಡ, ಗುಡ್ಡಿ ಕಲ್ಲಿರ್ರಿ, ಕೈಲಾದಷ್ಟು ಹಿಂತಿರ್ರಿ, ಚಟ್ನಿ ಕೇಳಲ್ಲ. ಎಲ್ಲ ಮನಗೂ ವಾಪಸ್ ಬಂದಾಗ ಇಡ್ಲಿ ಚಟ್ನಿ ಮಾಡಿದ್ರೆ 8 ಗಂಟೆಗೆ 7 ಗಂಟೆ ಮಾಡಿರ್ತಕ್ಕಂಥ ಚಟ್ನಿ 9:30 ಬಿಸಿಲು ಶಾಖ